ಹೃಷಿಕೇಶ ಅಂತ ಇನ್ನೊಂದು ಹೆಸರು ಹಯಗ್ರೀವನಿಗೆ. ಹೃಷಿಕಾಣಾಂ ಇಂದ್ರಿಯಾಣಾಂ ಈಶಃ ಹೃಷಿಕೇಶ. ಯಾಕೆ ದೇವರಿಗೆ ಹೃಷಿಕೇಶ ಅಂತ ಹೆಸರು ಅಂದರೆ, ಇಂದ್ರಿಯಗಳಿಗೆ ನಿಯಾಮಕನಾಗಿದ್ದಾನೆ ಭಗವಂತ. ಆ ಇಂದ್ರಿಯಗಳನ್ನು ನಡೆಸುವವನು ಭಗವಂತ. ಆ ಇಂದ್ರಿಯಗಳಲ್ಲಿ ಭಗವಂತ ತಾನಿದ್ದು ಇಂದ್ರಿಯಗಳಿಗೆ ಚಾಲನೆಯನ್ನು ಕೊಡ್ತಕ್ಕಂತಹವನು ಹಯಗ್ರೀವ ಹೃಷಿಕೇಶ ರೂಪಿಯಾದ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ನೀನು ನನಗೆ ಏನು ಮಾಡಬೇಕು ಅಂತಂದರೆ, ಹಯ ಅಂದರೆ ಕುದುರೆ ಮುಖವುಳ್ಳವನು ನೀನು. ಕುದುರೆಗಳಂತೆ ಇರುವ ನನ್ನ ಇಂದ್ರಿಯಗಳನ್ನು ನಿಯಮನೆ ಮಾಡಲಿಕ್ಕೆ ನೀನೇ ಸಮರ್ಥನಿದ್ದಿ. ಆದ್ದರಿಂದ ನೀನು ನನ್ನ ಇಂದ್ರಿಯಗಳು ನನ್ನ ಹತೋಟಿಯಲ್ಲಿರುವಂತೆ ನೀನು ಅನುಗ್ರಹಿಸುವಂತ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನೋಡಿ, ಅನೇಕ ಜ್ಞಾನಿಗಳಿದ್ದಾರೆ. ಸಾಧನೆಯ ಮಜಲನ್ನು ತಾವು ತಲುಪಿ ಇನ್ನೇನು ಕೊನೆಯ ಗುರಿ ಮುಟ್ಟಬೇಕು, ಸಾಧನೆಯ ಗುರಿಯನ್ನು. ಆಗ ಇಂದ್ರಿಯಗಳಿಗೆ ಸೋತು ತಮ್ಮ ಸಾಧನೆಯ ಗುರಿಯನ್ನು ಮುಟ್ಲಿಕ್ಕಾಗಲಿಲ್ಲ ಅನ್ನೋದನ್ನು ಅನೇಕ ದೃಷ್ಟಾಂತಗಳನ್ನು ಶಾಸ್ತ್ರಗಳಲ್ಲಿ ನಾವು ಕೇಳ್ತೇವೆ. ಋಷಿಮುನಿಗಳೆಲ್ಲ ಎಷ್ಟು ಶ್ರಮಪಟ್ಟಿದ್ದಾರೆ. ಅವರ ತಪಸ್ಸು, ಅವರ ನಿಯಮ, ಅವರ ಯಜ್ಞ ಯಾಗಾದಿಗಳು, ಆಹಾರದ ನಿಯಮಗಳು, ಯಾಕಿದೆಲ್ಲ? ಅದು ಇಂದ್ರಿಯ ಜಯ, ಮನೋಜಯಕ್ಕೋಸ್ಕರವೇ ಇಷ್ಟೆಲ್ಲ ನಿಯಮಗಳನ್ನು ಶಾಸ್ತ್ರ ವಿಧಾನ ಮಾಡಿದೆ. ಚಾತುರ್ಮಾಸ್ಯಾದಿ ವ್ರತಗಳು, ಏಕಾದಶ್ಯಾದಿ ವ್ರತಗಳನ್ನು ಯಾಕೆ ಶಾಸ್ತ್ರಗಳು ನಿಯಮನೆ ಮಾಡಿದೆ ಅಂತಂದರೆ, ನಮ್ಮ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅಥವಾ ಇಂದ್ರಿಯಗಳನ್ನು ಜಯಿಸಲಿಕ್ಕೆ ಬೇಕಾಗಿರತಕ್ಕಂತಹ ಇಂತಹ ವ್ರತ ನಿಯಮಗಳನ್ನು ಶಾಸ್ತ್ರಗಳು ವಿಧಾನ ಮಾಡಿವೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ವಿಶ್ವಾಮಿತ್ರ ಪರಾಶರ ಪ್ರಭೃತಯೋ ವಾತಾಂಬು ಪರ್ಣಾಶನಾಃ ತೇಪಿ ಸ್ತ್ರೀ ಮುಖ ಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ ಶಾಲ್ಯನ್ನಂ ಸುಘೃತಂ ಪಯೋದಧಿಯುತಂ ಭುಂಜಂತಿ ಯೇ ಮಾನವಾಃ ತೇಷಾಂ ಇಂದ್ರಿಯ ನಿಗ್ರಹೋ ಯದಿ ಭವೇತ್ ವಿಂಧ್ಯಃ ಪ್ಲವೇತ್ ಸಾಗರೇ. ಒಬ್ಬ ಕವಿ ಹೇಳ್ತಾನೆ, ನಿಜವಾಗಲೂ ಒಬ್ಬ ಮನುಷ್ಯನಿಗೆ ಇಂದ್ರಿಯ ನಿಗ್ರಹ ಇದೆ ಅಂತಾದರೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏನು ಅಂತಂದರೆ, ವಿಂಧ್ಯಃ ಪ್ಲವೇತ್ ಸಾಗರೇ. ಅದು ನಂಬುವ ಹಾಗಿಲ್ಲಂತೆ. ಯಾಕೆ ಅಂತಂದರೆ, ವಿಂಧ್ಯ ಪರ್ವತ ಎಷ್ಟು ದೊಡ್ಡ ಪರ್ವತ, ವಿಂಧ್ಯ ಪರ್ವತ. ಆ ವಿಂಧ್ಯ ಪರ್ವತ ಸಾಗರೆ, ಸಮುದ್ರದಲ್ಲಿ ತೇಲ್ತಾ ಇದೆ ಪರ್ವತ ಅಂತಂದರೆ ಕತೆ ಹೇಳಿದ್ರೆ ಯಾರಾದರೂ ಕೇಳ್ತಾರಾ? ನೀರಿನಲ್ಲಿ ಪರ್ವತ ತೇಲತ್ತಾ? ಸಾಧ್ಯವಿಲ್ಲ. ಒಂದು ಕಲ್ಲು, ಸಣ್ಣ ಕಲ್ಲು ಹಾಕಿದರೂ ನೀರಿನಲ್ಲಿ ಮುಳುಗಿ ಹೋಗ್ತದೆ. ಅಂದಮೇಲೆ ಪರ್ವತ ನೀರಿನ ಮೇಲೆ ತೇಲತ್ತೆ ಅಂದರೆ ಹೇಗೆ? ಯಾರು ನಂಬುವುದಿಲ್ಲವೋ ಹಾಗೆ ಇಂದ್ರಿಯ ನಿಗ್ರಹ, ಇಂದ್ರಿಯ ಜಯವನ್ನು ಪಡೆದಿದ್ದಾನೆ ಒಬ್ಬ ಮನುಷ್ಯ ಅಂತ ಯಾರಾದರೂ ಹೇಳಿದ್ರೆ ಇದರಂತೆ. ಅಂದರೆ ನೀರಿನ ಮೇಲೆ ಸಮುದ್ರದಲ್ಲಿ ಪರ್ವತ ತೇಲಿದಂತೆ ಅಂತ ಹೇಳಿದರೆ ಹೇಗೆ ನಂಬುವುದಿಲ್ಲವೋ ಹಾಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಅಷ್ಟು ಕಷ್ಟ ಅನ್ನೋ ಅಭಿಪ್ರಾಯ. ಹಾಗಾದರೆ ಋಷಿಮುನಿಗಳಿಗೆ ಇಂದ್ರಿಯ ನಿಗ್ರಹ ಇಲ್ಲವೇ ಇರಲಿಲ್ಲ ಅನ್ನೋ ಭಾವನೆಯಿಂದ ಹೇಳಿದ್ದಲ್ಲ. ಅಂದರೆ ಇಂದ್ರಿಯಗಳನ್ನು ಜಯಿಸುವುದು ಬಹಳ ಕ್ಲಿಷ್ಟಕರವಾದದ್ದು ಅನ್ನುವ ಒಂದು ವಿಷಯವನ್ನು ತಿಳಿಸಲಿಕ್ಕೋಸ್ಕರ ಈ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ವಾತಾಂಬು ಪರ್ಣಾಶನಾಃ. ನೋಡಿ, ಇಂದ್ರಿಯ ಜಯವನ್ನು ಪಡೀಲಿಕ್ಕೆ ಅವರು ಎಷ್ಟು ಶ್ರಮಪಟ್ಟಿದ್ದಾರೆ ಅಂದರೆ, ಅವರು ಆಹಾರದ ನಿಯಮವನ್ನು ಇಟ್ಟುಕೊಂಡಿದ್ದರು ಋಷಿಮುನಿಗಳು. ವಾತ ಅಂಬು ಪರ್ಣಾಶನಾಃ. ಕೇವಲ ನೀರನ್ನೇ ಕುಡಿದು ಜೀವನ ಮಾಡ್ತಾಯಿದ್ರು ಋಷಿಮುನಿಗಳು. ಇನ್ನು ಕೆಲವು ಋಷಿಗಳು ಅಂಬು, ವಾತ, ಕೇವಲ ಗಾಳಿಯನ್ನು ಮಾತ್ರ ಸ್ವೀಕರಿಸಿ, ಅದೇ ಗಾಳಿಯನ್ನೇ ಆಹಾರವನ್ನಾಗಿ ಸ್ವೀಕಾರ ಮಾಡಿ ತಮ್ಮ ಜೀವನವನ್ನು ಕಳೆದ ಋಷಿಮುನಿಗಳೆಲ್ಲ ಇದ್ದಾರೆ. ಕೇವಲ ನೀರನ್ನೇ ಕುಡಿದು ತಮ್ಮ ಜೀವನವನ್ನು ಕಳೆದ ಋಷಿಗಳಿದ್ದಾರೆ. ವಾತ ಅಂಬು ಪರ್ಣಾಶನಾಃ. ಇನ್ನು ಕೆಲವು ಋಷಿಗಳು ವೃಕ್ಷದಲ್ಲಿ ತಾನಾಗಿ ಎಲೆಗಳು ಉದುರಿದ ಮೇಲೆ ಆ ಎಲೆಗಳನ್ನು ತಿಂದು ಜೀವಿಸುವ ಋಷಿಮುನಿಗಳಿದ್ದಾರೆ ಅಂತ. ಇವತ್ತು ಹಿಮಾಲಯ ಪರ್ವತದಲ್ಲಿ ನಾವು ಕಾಣಬಹುದು. ಅನೇಕ ಋಷಿಮುನಿಗಳಲ್ಲಿ ವಾಸ ಮಾಡಿಕೊಂಡಿದ್ದಾರೆ. ಕೆಲವರು ಏನು ಮಾಡ್ತಾರೆ ಅಂತಂದರೆ, ಹಿಮಾಲಯ ಪರ್ವತದಲ್ಲಿರುವ ಆ ವೃಕ್ಷಗಳ ಮಹಿಮೆ ಎಷ್ಟು ಅಂತಂದರೆ, ಯಾವುದೋ ಒಂದು ಮರ ಇದೆ, ಆ ಮರದ ಒಂದು ಎಲೆಯನ್ನು ತಿಂದರೆ 6 ತಿಂಗಳು ಆಹಾರವನ್ನು ಸ್ವೀಕಾರ ಮಾಡಬೇಕಾಗಿಲ್ಲ. ಅಷ್ಟು ಶಕ್ತಿಯನ್ನು ದೇಹಕ್ಕೆ ಕೊಡತಕ್ಕಂತಹ ಒಂದು ಅಪೂರ್ವವಾದ ಸಸ್ಯ ಸಮೂಹವನ್ನು
ಹಿಮಾಲಯ ಪರ್ವತಗಳಲ್ಲಿ ನಾವು ಕಾಣ್ತೇವೆ. ಅದು ನಮಗೆ ತಿಳಿಯೋದಿಲ್ಲ. ಸಸ್ಯಶಾಸ್ತ್ರವನ್ನು ಚೆನ್ನಾಗಿ ಬಲ್ಲ ಋಷಿಮಣಿಗಳಿಗೆ ಮಾತ್ರ ಅದು ಕಾಣಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಂತಹ ಆಹಾರವನ್ನು ವಾತ ಅಂಬು ಪರ್ಣಾಶನಾಹ, ನೀರು ಉದುರಿದ ಎಲೆಗಳನ್ನು ಗಾಳಿಯನ್ನೇ ಪ್ರಾಣಾಯಾಮದ ಮೂಲಕ ಆಹಾರವನ್ನಾಗಿ ಸ್ವೀಕರಿಸಿ ಬದುಕಿದ ಋಷಿ ಮುನಿಗಳೆಲ್ಲ ಇದ್ದಾರೆ. ಅಂತಹವರೂ ಕೂಡ ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಕಷ್ಟವಾಗ್ತದೆ ಅಂದ ಮೇಲೆ ನೀವು ನಿಯಮದಿಂದ ಇರಿ. ಆ ಇಂದ್ರಿಯಗಳಿಗೆ ಸರಿಯಾದ ಸಾತ್ವಿಕ ಆಹಾರಗಳನ್ನು ಕೊಡಿ. ಎಂದೂ ಕೂಡ ರಾಜಸ ತಾಮಸ ಆಹಾರಗಳನ್ನು ನಾವು ಸ್ವೀಕಾರ ಮಾಡಬಾರದು ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಸಾತ್ವಿಕ ಆಹಾರವನ್ನೇ ಸ್ವೀಕರಿಸಬೇಕು, ತಾಮಸ ರಾಜಸ ಆಹಾರಗಳನ್ನು ಎಂದೂ ಕೂಡ ಸ್ವೀಕಾರ ಮಾಡಬಾರದು, ಅದು ಇಂದ್ರಿಯಗಳ ಮೇಲೆ ದುಷ್ಪರಿಣಾಮ ಉಂಟಾಗತ್ತೆ ಅನ್ನುವ ದೃಷ್ಟಿಯಲ್ಲಿ ಕೃಷ್ಣ ಪರಮಾತ್ಮನು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾನಾದ್ದರಿಂದಾಗಿ ಹಯಗ್ರೀವ ರೂಪಿಯಾದ ಭಗವಂತನನ್ನು ನಾವು ಯಾಕೆ ಉಪಾಸನೆ ಮಾಡಬೇಕು ಅಂದರೆ, ಇಂದ್ರಿಯಗಳಿಗೆ ಹೋಲಿಕೆಯನ್ನು ಕೊಟ್ಟದ್ದು ಕುದುರೆಯ ಹೋಲಿಕೆ. ಇಂದ್ರಿಯಾಣಿ ಹಯಾನ್ಯಾಹುಹು, ಕುದುರೆಗಳಂತೆ ಇರುವ ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿಟ್ಟುಕೊಳ್ಳಿಕ್ಕೆ ಕುದುರೆಯ ಮುಖವುಳ್ಳಂತಹ ನೀನೇ ಸಮರ್ಥ ಅಂತ ಹಯಗ್ರೀವನನ್ನು ಸ್ತೋತ್ರ ಮಾಡಿ, ಕೃಪಾಲೋ ದಯಾಳುವಾಗಿರತಕ್ಕಂತಹ ಗುಣಗಳ ಸಮುದ್ರನಾದ ನೀನು ಹಯಗ್ರೀವ ರೂಪಿಯಾದ ಪರಮಾತ್ಮನೇ, ಮೇ ಪ್ರಾರ್ಥನಾಂ ಸಾದರಂ ಶೃಣು. ಪಾಮರನಾದ ನಾನು ನಿನ್ನನ್ನು ಏನು ಸ್ತೋತ್ರ ಮಾಡಿದ್ದೇನೆ, ಈ ಸ್ತುತಿಯನ್ನು ನೀನು ಪ್ರೀತಿಯಿಂದ, ಸಾದರಂ ಅಂತ ಹೇಳ್ತಾರೆ, ಅತ್ಯಂತ ಪ್ರೀತಿಯಿಂದ ನೀನು ಅದನ್ನು ಸ್ವೀಕಾರ ಮಾಡು, ಅದನ್ನು ನೀನು ಕೇಳು, ಶೃಣು ಅಂತ ಭಗವಂತನನ್ನು ಕುರಿತು ಸಂಬೋಧನೆ ಮಾಡ್ತಾರೆ. ನೋಡಿ ಎಷ್ಟು ಧೈರ್ಯ ಇರಬೇಕು. ದೇವರ ಮುಂದೆ ನಿಂತು ದೇವರನ್ನು ಕಾಣ್ತಾ ನಾನು ಹೇಳಿದ ಸ್ತೋತ್ರವನ್ನು ನೀನು ಕೇಳಬೇಕು, ಕೇಳು ಅಂತ ಹೇಳಬೇಕಾದರೆ ಅವರು ಹಯಗ್ರೀವನ ಅನುಗ್ರಹಕ್ಕೆ ಎಷ್ಟು ಪಾತ್ರರಾಗಿದ್ದರು ವಾದಿರಾಜರು ಅನ್ನೋದು ಇದರಿಂದ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನನ್ನ ಪ್ರಾರ್ಥನಾಂ, ಭಕ್ತಿಯಿಂದ ಮಾಡಿದ, ಸಾದರಂ ಪ್ರಾರ್ಥನಾಂ ಹೀಗೂ ಇಟ್ಕೊಳ್ಬೋದು. ಅಂದರೆ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ ಈ ಪ್ರಾರ್ಥನೆಯನ್ನು, ಸ್ತೋತ್ರವನ್ನು ನೀನು ಭಕ್ತ ಮಾಡಿದ್ದಾನೆ ಈ ಸ್ತುತಿ ಅಂತ ಹೇಳಿ ಪ್ರೀತಿಯಿಂದ, ಸಾದರಂ ಅತ್ಯಂತ ಆದರದಿಂದ ಪ್ರೀತಿಯಿಂದ ನೀನು ಶೃಣು, ಅದನ್ನು ಕೇಳು ಎಂಬುದಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಯಾಕೆ ಅಂತಂದರೆ ನಾನು ಸ್ತೋತ್ರ ಮಾಡಿದ್ದು ಅದು ಸಾರ್ಥಕವಾಗಬೇಕಾದರೆ ನಿನ್ನ ಕಿವಿಗೆ ಬೀಳಬೇಕು, ನೀನು ಕೇಳಬೇಕು. ಯಾಕೆಂದರೆ ದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಕೇಳ್ತಾನಂತೆ, ಭಕ್ತರು ಹಾಡಿದ್ದನ್ನು ಭಗವಂತ ಕೇಳ್ತಾನಂತೆ. ಆದ್ದರಿಂದಲೇ ನೀನು ಅದನ್ನು ಕೇಳು, ಶ್ರವಣ ಮಾಡು, ಕೇಳಿ ನನಗೆ ಅನುಗ್ರಹಿಸು. ನಾನು ಮಾಡಿದ ಪ್ರಾರ್ಥನೆ ನಿನ್ನ ಕಿವಿಗೆ ಮುಟ್ಟದೇ ಹೋದರೆ ಅದು ಶ್ರಮ ಏವ ಹಿ ಕೇವಲ ಶಬ್ದಗಳ ಪ್ರಯೋಗ ಆಗತ್ತಷ್ಟೇ ಹೊರತು ಅದೇನು ಉಪಯೋಗ ಆಗೋದಿಲ್ಲ, ಅದರಿಂದ ನಮಗೆ ಫಲ ಸಿಗೋದಿಲ್ಲ. ಹಾಗಾಗಿ ನಾನು ಏನೇ ಪ್ರಾರ್ಥನೆ ಮಾಡಲಿ, ನಾನು ಏನೇ ಪೂಜೆ ಮಾಡಲಿ, ಅದೆಲ್ಲ ನಿನಗೆ ಸೇರಬೇಕು, ಅರ್ಥಾತ್ ನಿನಗೆ ಅರ್ಪಣೆ ಆಗಬೇಕು. ಭಗವದ್ ಅರ್ಪಣಾ ಬುದ್ಧಿಯಿಂದ ನಾವು ಕರ್ಮಗಳು ಮಾಡದೇ ಹೋದರೆ ಅದು ಸಾರ್ಥಕವಾಗೋದಿಲ್ಲ, ಅದಕ್ಕೆ ಫಲ ಸಿಗೋದಿಲ್ಲ, ಸಾಧನೆ ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ತತ್ವವನ್ನು ತಿಳಿಸ್ತಾ ವಾದಿರಾಜರು ಹೇಳ್ತಾರೆ, ಮೇ ಪ್ರಾರ್ಥನಾಂ ಶೃಣು ಸಾದರಂ. ಪ್ರೀತಿಯಿಂದ ಮಾಡಿದ ಈ ಪ್ರಾರ್ಥನೆಯನ್ನು ನೀನು ಕೂಡ ಪ್ರೀತಿಯಿಂದ ಭಕ್ತ ಮಾಡಿದ್ದಾನೆ ಅಂತ ಅದನ್ನು ಒಂದೊಮ್ಮೆ ಆದರೂ ನೀನು ಕೇಳಿದರೆ ನಾನು ಧನ್ಯನಾಗಿ ಬಿಡ್ತೇನೆ, ನಿನ್ನ ಅನುಗ್ರಹ ನನಗಾಗತ್ತೆ, ನಿನ್ನ ಅನುಗ್ರಹ ದೃಷ್ಟಿ ಒಂದೊಮ್ಮೆ ನನ್ನ ಮೇಲೆ ಬಿದ್ದರೂ ಸಾಕು, ನಾನು ಉದ್ಧಾರ ಆಗ್ತೇನೆ ಅಂತ ನಮ್ಮೆಲ್ಲರ ಉದ್ದೇಶವನ್ನು ಮಾಡಿಕೊಂಡು ವಾದಿರಾಜ ಗುರು ಸಾರ್ವಭೌಮರು ಬಹಳ ಚೆನ್ನಾಗಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಅದನ್ನೇ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಏನೇ ತಪಸ್ಸು ಮಾಡ್ಬೋದು, ದಾನ ಮಾಡ್ಬೋದು, ಯಜ್ಞ ಮಾಡ್ಬೋದು, ತೀರ್ಥಯಾತ್ರೆ ಮಾಡ್ಬೋದು, ಶ್ರವಣ ಮಾಡ್ಬೋದು, ದೇವರ ಸೇವೆ ಮಾಡ್ಬೋದು, ಪ್ರದಕ್ಷಿಣೆ, ನಮಸ್ಕಾರ, ಯಾವುದೇ ಕರ್ಮಗಳಿರಲಿ, ಇದೆಲ್ಲವೂ ಕೂಡ ಭಗವಂತನಿಗೆ ಮುಟ್ಟಬೇಕು. ಭಗವಂತನಿಗೆ ಮುಟ್ಟಿಲ್ಲ ಅಂದರೆ ಮಾಡಿದ ಎಲ್ಲ ಕರ್ಮಗಳು ಅದು ಅಸುರರಿಗೆ ಹೋಗಿ ಸೇರ್ತದೆ, ನಮಗೆ ಪಾಪವೇ ಬರುತ್ತದೆ, ಅದರಿಂದ ಪುಣ್ಯ ಬರೋದಿಲ್ಲ. ಸತ್ಕರ್ಮಗಳಾದರೂ ಅದು ಭಗವಂತನಿಗೆ ಮುಟ್ಟಬೇಕು ಅನ್ನುವ ಎಚ್ಚರಿಕೆ ನಮಗೆಲ್ಲ ಇರಬೇಕು ಅನ್ನುವುದನ್ನು ತಿಳಿಸಲಿಕ್ಕೋಸ್ಕರವೇ ಮೇ ಪ್ರಾರ್ಥನಾಂ ಶೃಣು ಸಾದರಂ ಅನ್ನುವ ಮಾತಿನಲ್ಲಿ ವಾದಿರಾಜರು ಈ ತತ್ವವನ್ನು ತುಂಬಿದ್ದಾರೆ. ಅದನ್ನೇ ಭಾಗವತ ಸ್ಪಷ್ಟವಾಗಿ ಹೇಳುತ್ತೆ, ತಪಸ್ವಿನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ. ಯಾವಾಗ ಭಗವಂತನಿಗೆ ನಾವು ಮಾಡಿದ ಕರ್ಮ ಮುಟ್ಟಿಲ್ಲ ಅಂದರೆ, ಅರ್ಪಣೆ ಮಾಡಿಲ್ಲ ಅಂದರೆ
ಆಗ ಏನಾಗತ್ತೆ ಅಂತಂದರೆ ವಿನಾ ಯದರ್ಪಣಂ ಕ್ಷೇಮಂ ನ ವಿಂದಂತಿ, ಅವನು ಕ್ಷೇಮ ಹೊಂದೋದಿಲ್ಲ, ಅವನಿಗೆ ಕ್ಷೇಮವಾಗೋದಿಲ್ಲ. ಅಂದರೆ ಮೋಕ್ಷವನ್ನು ಕ್ಷೇಮಧಾಮ ಅಂತ ಮೋಕ್ಷಕ್ಕೆ ಹೆಸರು. ಹಾಗಾಗಿ ಕ್ಷೇಮ ಆಗೋದಿಲ್ಲ ಅಂದರೆ ಅವನಿಗೆ ಮೋಕ್ಷ ಸಿಗೋದಿಲ್ಲ ಅಂತ ಅರ್ಥ. ಕರ್ಮದ ಫಲವನ್ನು ಅವನು ಹೊಂದೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಭಾಗವತ ಹೇಳುತ್ತೆ. ಆ ಭಾಗವತದ ತತ್ವವನ್ನು ಶಬ್ದಗಳಲ್ಲಿ ಜೋಡಿಸಿ ವಾದಿರಾಜಗುರು ಸಾರ್ವಭೌಮರು ಬಹಳ ಸುಂದರವಾಗಿ ನಮಗೆ ಈ ಭಾಗವತದ ಅನುಸಂಧಾನವನ್ನು ಹೇಗೆ ಮಾಡಬೇಕು ಅಂತ ಈ ಸ್ತೋತ್ರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿನಿತ್ಯ ಈ ಸ್ತೋತ್ರ ನಾವು ಹೇಳಬೇಕು, ಅರ್ಥಾನುಸಂಧಾನಪೂರ್ವಕವಾಗಿ ನಾವು ಅದನ್ನು ಹೇಳಬೇಕು. ಆಗ ಭಗವಂತ ಭಕ್ತಿಯಿಂದ ನಾವು ಮಾಡಿದ ಆದರದ ಸ್ತುತಿಯನ್ನು ಪರಮಾತ್ಮ ಕೇಳಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ. ಸರಿ, ನೀವೇನೋ ಹೇಳಿದ್ರಿ, ದೇವರಿಗೆ ಅರ್ಪಣೆ ಮಾಡಬೇಕು, ಭಗವಂತನಿಗೆ ಕೃಷ್ಣಾರ್ಪಣ ಅಂತ ಹೇಳಿ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ನಾವೇನೋ ಮಾಡ್ತೀವಿ. ನೀರನ್ನು ಇಟ್ಟುಕೊಂಡು, ತುಳಸಿ ದಳವನ್ನು ಇಟ್ಟುಕೊಂಡು ಕೃಷ್ಣಾರ್ಪಣಮಸ್ತು ಅಂತ ನಾವು ಕರ್ಮಗಳನ್ನು ಸಮರ್ಪಣೆ ಮಾಡ್ತೇವೆ. ಉದಾಹರಣೆ ಕೊಡೋದಾದರೆ, ಏಕಾದಶಿ ವ್ರತ ಮಾಡಿರ್ತೇವೆ. ಆ ಏಕಾದಶಿ ವ್ರತಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಬೇಕು. ಆ ನಂತರದಲ್ಲಿ ವ್ರತ ಮುಗಿದ ಮೇಲೆ ಪಾರಣೆ ಇತ್ಯಾದಿಗಳನ್ನು ಮಾಡಿದ ಮೇಲೆ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಶ್ರೀಕೃಷ್ಣಾರ್ಪಣಮಸ್ತು ಅಂತ ನಾವು ಏಕಾದಶಿ ವ್ರತವನ್ನು ದೇವರಿಗೆ ಅರ್ಪಣೆ ಮಾಡ್ತೇವೆ. ಹೌದು, ಅರ್ಪಿಸಬೇಕು, ಭಗವಂತನಿಗೆ ಅದು ಮುಟ್ಟಬೇಕು. ಹೌದು, ಆದರೆ ನಾವು ಅರ್ಪಣೆ ಮಾಡಿದ್ದು ಭಗವಂತನಿಗೆ ಮುಟ್ಟಿದೆ ಅಂತ ನಮಗೆ ಹೇಗೆ ತಿಳಿಯೋದು? ನಮಗೆ ಗೊತ್ತಾಗೋದಿಲ್ವಲ್ಲ. ಹೇಗೆ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ ಅಂತ ನಮಗೆ ಗೊತ್ತಾಗೋದಾದರೂ ಹೇಗೆ? ಪರಮಾತ್ಮನಿಗೆ ಮುಟ್ಟಲೇಬೇಕು. ಮುಟ್ಟಿಲ್ಲ ಅಂತಂದರೆ ಅದಕ್ಕೆ ಫಲ ಸಿಗೋದಿಲ್ಲ. ಮುಟ್ಟಿದೆ ಅಂತ ನಾವು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾದರೆ ಯಾಕೆ ಅರ್ಪಣೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಭಾಗವತಾದಿ ಪುರಾಣಗಳು ಕೊಡ್ತದೆ. ಅದು ಎಲ್ಲದರ ಸಾರವನ್ನು, ಅದರ ಉತ್ತರವನ್ನು ಮುಂದಿನ ಮಾತುಗಳಲ್ಲಿ ವಾದಿರಾಜರು ತೋರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಗುರುಗಳ ಅಂತರ್ಗತನಾದ ಪರ್ಯಾಯ ಶ್ರೀಪಾದರ ಉಪಾಸ್ಯ ಮೂರ್ತಿಯಾದ ಮುಖ್ಯಪ್ರಾಣನ ಅಂತರ್ಗತನಾದ ಗೋಪಾಲಕೃಷ್ಣನಿಗೆ ವಾಕ್ಕುಸುಮವನ್ನು ಸಮರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.